ಸೊ ಇದು ನಮ್ಮೂರು ಹೊಡ್ಸನಿ. ಇಲ್ಲಿ ಒಳಗಡೆ ಹೋದ್ರೆ ನಮ್ಮೂರು ಐತಿ. ಇದು ಗೋಕರ್ಣಗೆ ಹೋಗೋದು ಹೈವೇ. ಸೊ ಈಗ ನಾವು ಹೈವೇ ಮಂಗಳೂರು ಗೋಕರ್ಣ ಎಲ್ಲ ಹೋಗ್ತೀವಿ. ಸೊ ಈಗ ಇಲ್ಲಿಂದ ನಾವು ಗೋಕರ್ಣಗೆ ಹೊಂಟೇವಿ. ಅಲ್ಲಿ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣಂತ. ಸೊ ನೋಡೋಣಂತ ಹೆಂಗಿರ್ತೈತಿ ಇಲ್ಲ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಇವಾಗ ನಾವು ಗೋಕರ್ಣ ಬಸ್ ಸ್ಟ್ಯಾಂಡ್ ಒಳಗದೇವಿ. ಸೊ ಈಗ ಬೀಚಿಗೆ ಹೋಗ್ತೇವಿ. ಯಾವ ಥರ ಹೋಗ್ತೇವಂತ ತೋರಿಸ್ತೀನಿ. ಇವ್ರು ಬಂದಾರೆ ಏನಂದ್ರಿ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ತಮ್ಮ. ಮಾರ್ಕೆಟ್ ಅಂತ ಬಂದು ನಾವು ಬೀಚಿಗೆ ಬಂದೇವ್ರಿ. ಸೊ ಬೀಚಿಗೆ ಹೋಗಿ ಮಾರ್ಕೆಟ್ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ. ಇವಾಗ ಆಟೋಲೆ ಹೋಗತ್ತೀವಿ ಬೀಚ್ಗೆ. ಬೈಕ್ ರೆಂಟೆಡ್ ಭೀ ಅದಾವು. ಬಟ್ ಇವಾಗ ಮತ್ತೆಲ್ಲ ಹೋಗಿ ಪೆಟ್ರೋಲ್ ಹಾಕಿಸ್ಕೋ ಅದೆಲ್ಲ ಆಗ್ತಿದಂತ ನಾವು ಆಟೋಲೆ ಹೊಂಟೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ ರೀ ಯಾವ ಥರ ಐತಿ ಬೀಚ್ ಅಂತ. ನಾವು ಹೋಗತ್ತಿರೋ ಬೀಚ ಓಮ್ ಬೀಚ್ ಅಂತ. ಗೈಸ್ ಇದು ಕುಡ್ಲೆ ಬೀಚ್ ಅಂತ. ಇಲ್ಲಿ ಕುಡ್ಲೆ ಬೀಚಿಗೆ ಸ್ಟಾಪ್ ಕೊಟ್ಟಿದ್ದಾರೆ. ಅದು ಕೆಳಗಡೆ ಇದೆ. ಸೊ ನೋಡ್ರಿ ಬೀಚ್ ವ್ಯೂ ಅಂತ ಮಸ್ತ್ ಐತಿ. ಸೊ ಈಗ ನಾವು ಹೋಗತ್ತಿದ್ದ ಓಮ್ ಬೀಚ್. ಅದರಿಂದ 2 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ವ್ಯೂ ತೋರಿಸ್ತೇವೆ. ವ್ಯೂ ಅಂತೂ ಭಾರಿ ನೋಡ್ಬೋದು. ತಗೊಳತ್ತೀನಿ ಇದು ನೋಡ್ರಿ ನಾವು 3 ಮಂದಿ ಬಂದೇವಿ. ಸೊ ಅಲ್ಲಿ ಬೀಚ್ ಐತಿ. ಓಕೆ ಬರ್ರಿ ಈಗ ನೆಕ್ಸ್ಟ್ ಬೀಚ್ ಹೋಗೋಣ. ಲೆಟ್ಸ್ ಗೋ. ಈಗ ನೆಕ್ಸ್ಟ್ ಓಮ್ ಬೀಚ್ಗೆ ಹೊಂಟೇವ್ರಿ. ಇಲ್ಲಿಂದ 2 ಕಿಲೋಮೀಟರ್ ಇರ್ಬೋದು ಅಂತ ಅಂದ್ಕೊಂಡೀನಿ. ಯಾ ಅಲ್ಲೇ ಕೆಳಗಡೆ ಇಳಿದು ವ್ಯೂಸ್ ಚಲೋ ಇರ್ತೈತಿ. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದು. ಓಮ್ ಬೀಚಿಗೆ ಬಂದೇವಿ. ಹೆಂಗೆ ಹೋಗೋದು ಅಂತೆಲ್ಲ ಸೊ ಈ ಥರ ಐತಿ. ಈ ಥರ ಶಾಪ್ಸ್ ಅದಾವು. ತುಂಬ ಆಳವಾದದ್ದು, ಕಣ್ಣಿಗೆ ಕಾಣಿಸದ ಸುಳಿ ಸಮುದ್ರ ಏನೋ ಐತಿ. ಓಮ್ ಬೀಚ್. ಯಾ ಇಲ್ಲಿಂದ ಹೋಗೋದೈತಿ. ನೋಡೋಣ ಎಷ್ಟು ಜನ ಆದಾರು, ಏನೈತಿ, ಹೆಂಗೈತಿ ಎಲ್ಲ ತೋರಿಸ್ತೀನಿ. ಈಗ ಗೋಗಲ್ ಹಾಕೋತಿ ಇವ್ರಿಗೆ ನೋಡ್ರಿ. ಗೋಗಲ್ ಹಾಕೋ ಟೆನ್ಷನ್. ಗೋಗಲ್ ತೊಗೊಂಬಂದಿವಿ. ಹಾಕೊಂಡು ವಿಡಿಯೋಸ್ ಫೋಟೋಸ್ ಎಲ್ಲ ತೆಗಿತಾ ಇರೋದೆ. ಸೊಕಾಸ್ ಬರೇ ನೀವು ಜಾರತದ ಕಾಲ್ ತಪ್ಪು ಮಾತಾಡ. ಇದೆಲ್ಲ ಹಾಕ್ತೀನಿ ನಾ ಮತ್ತೆ. ಆವಾಜ್ ಅಂದ್ರೂ ಭಾಳ ಬರೈತಿ. ನಾ ಹಿಂಗೆ ರೆಡಿ ಆಗೇನಿ. ರೆಡಿ ಏನಾಗಿಲ್ಲ ಜಾಸ್ತಿ, ಬಟ್ ಯಾ ಸೊಕಾಸ ಹೋಗ್ರೆ ನೀವು ಈ ಥರ ಇಲ್ಲಿಂದ ನಾವು ಆವಾಜ್ ಸೌಂಡ್ ಅಂತೂ ಭಾಳ ಕೆಟ್ಟೈತಿ ಗೈಸ್. ಇಲ್ಲೇನೋ ಮಾಡ್ಲಿಕ್ಕೆ ಬಿಡ್ತಾರೆ. हाँ हाँ कराने अब खुद लगा को कितना लेते हो? 80 फोन पे है. हाँ एक ब्रेडिंग का 80. कम करो. 2 बनाए कम करो. यार मात्र कम नहीं करता नहीं देखो हेलो एक बना दे. ಹೆಂಗೆ ಮಾಡತ್ತಾರ कौन सा कलर बना रहे हो? मल्टी कलर. अरे में कलर याद दिखता है. ग्रे कलर टाइप इತ್ತು. हां मम्मी ವ್ಯಾಸ್ಲಿನ್ ಮಾಡತಾರ. ಇಲ್ಲಿ ತೋರಿಸಿ. ಮಳಿ ಅಂತೂ ಬರಾತಿಲ್ಲ ಈಗ. ಬ್ರೇಸ್ಲೆಟ್ ಪೌಚ್ ಅದ ಇದು ಕೊಡು. ಮತ್ತೆ ಬೆಳಿಗ್ಗೆ ಹೇಳ್ಕೊಂಡ್ರೆ ಕಟ್ ಮಾಡ್ತಾರ ನೋಡಂಗ. ಸ್ವಲ್ಪ ಏನಂದ್ರೆ ಇದನ್ನೂ ಒಂದು ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಳತ್ತೀನಿ. ಬ್ರೇಸ್ಲೆಟ್ಸ್ ಈ ಥರ ಟೈಪ್ ಇತ್ತು. ಇವ್ರು ತೊಗೊಳತ್ತಾರ. ಬೀಚಿನ ಆಗ್ಬೇಕು. ಸೌಂಡ್ ಇಲ್ಲಿಂದನೇ ಬರುತ್ತೆ. ಯಾವ್ದು ಚಲೋ ಕಾಣತೈತಿ ನಿಮಗೆ? ಬೇಡ ಇದೆಲ್ಲ ಅದು ಸ್ಮೂತ್ ತಗೊಂಡು ಎಲ್ಲ ಅದಾವ.
ಅದಾವಲ್ಲ ಇಂಥವೆಲ್ಲ ಒರಿಜಿನಲ್ ಫ್ಯಾಷನ್ ಗೈಸ್ ಇದು ಹೆಂಗೆ ಕಾಣತಿತ್ತು ನೋಡ್ರಿ ಕತ್ಲು ಬರೋದಿತ್ತಲ್ಲ ಇದ್ರಾಗ ಗೈಸ್. ಸೊ ಫೈನಲಿ ವಿ ಆರ್ ಇನ್ ಓಮ್ ಬೀಚ್. ಸೊ ಹಿಂಗೈತಿ ಅಲ್ಲೆಲ್ಲ ಚಲೋ ಐತಿ. ಇಲ್ಲೆಲ್ಲ ಪೂರ್ತಿ ಇದ್ರ ಮೇಲೆ ಹೋಗ್ಬೋದು ಬಂಡೆಕಲ್ಲು. ಅಲ್ಲಿ ನಂಗೆ ಬೇಕಾಗಿದ್ದಂಥ ವ್ಯೂ ಅಲ್ಲೈತಿ. ಉಸುಕೊಳಗೆ ಹೋಗ್ಬೋದು. ಸೊ ಇಲ್ಲೆಲ್ಲ ರೆಸ್ಟೋರೆಂಟ್ ಡ್ರೆಸ್ ಶಾಪ್ ಎಲ್ಲ ಐತಿ. ಸೊ ಬರ್ರಿ ಹೋಗೋಣ. ಸೊ ಫೈನಲಿ ವಿ ಆರ್ ಇನ್ ಓಮ್ ಬೀಚ್. ಸೊ ನಂಗೆ ಈ ಥರ ಬೀಚ್ ಅಂದರೆ ಭಾಳ ಇಷ್ಟ. ಸೊ ಅದಕ್ಕೆ ಇಷ್ಟು ಎಕ್ಸೈಟೆಡ್ ಆಗತ್ತೀನಿ. ನೀವೆಲ್ಲ ಅನ್ಕೋಬೇಡ್ರಿ ಏನು ಯಾವಾಗೂ ಕಂಡಿಲ್ಲ ನಿಖಿ ಆ ಥರ. ಏನು ಬರ್ತೀನಿ ಕಟ್ ಮಾಡ್ಕೊಲ್ಲ ನೀನು. ಅದು ತಗೊಂಡು ತಳ್ಸ್ಕೊಂಡು ಹೋಗ್ತಿರ್ತೀವಿ ಇಲ್ಲೋ ಅಂತ ನೋಡೋಣ. ಏನು ಬರೀ ಜಯಶ್ರೀ ಒಮ್ಮೆ ಅಂದ್ರೆ ತರ್ಸ್ಕೊಂಡು ಹೋಗ್ತೀನಿ. ಅಯ್ಯೋ ಬರೆಯಕ್ಕೆ ಆಗೋತಿಲ್ಲ. ಯಾಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆಯ್ತು ಬರೀ ಬರೀ ಕುಂಡ್ರ ಸರಿ ಸರಿ ಏನಂತ ನೋಡ್ರಿ ಹಿಂಗೆ ಬರ್ದಾಳಿಕಿ ಕಳ್ಸ್ಕೊಂಡು ಹೋಗ್ತದೆ ನೋಡು. ಬರೋತ್ಲ ಅಲ್ಲಿ ಹಂಗೆ ಇಟ್ಟಿದೆ. ಬೀಚ್ ಒಳಗಂತೂ ಭಾಳ ಮಜಾ ಬರತೈತಿ. ಇರಾಗೆಲ್ಲ ಆಟ ಆಡತ್ತು. ಈಗ ಆ ಕಡೆ ಸೈಡ್ ಹೋಗೋಣಂತ. ಭಾಳ ದೊಡ್ಡದೈತ್ರಿ ಇದು ಬೀಚ್. ಆ ಕಡೆಲ್ಲ ಐತಿ ಈ ಕಡೆಲ್ಲ ಐತಿ. ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಸೊ ಹೋಗಾತೇವಿ. ನಂದು ಹಿಂಗೆ ಆಲತ್ ಆಗೈತ್ರಿ. ಈ ಕಲ್ಮ ಕುಂಡ್ರ ನೀರು ಬರ್ತೈತಿ. ಇಲ್ಲಿ ಕಲ್ ಮೇಲೆ ಕುಂತಿದೆ ಗೈಸ್. ಅಲ್ಲಿ ಕುಂತೀನಿ. ಆ ನೀರೆಲ್ಲ ಮೈಗೆ ಬಂದೆಲ್ಲ ಹಸಿ ಆಗಿಬಿಟ್ಟೈತ್ರಿ ಗೈಸ್. ಇವಾಗ ಆ ಕಡೆ ಹೊಂಟೇವಿ ನೋಡೋಣ ಅಂತ. ನಾಯಿ ನೋಡಿ ಮುಂದೆ ಕುಂದ್ಬಿಟ್ಟೈತಿ. ನಾಯಿ ನೋಡಿ ಅಯ್ಯೋ ನಾಯಿ ಗೈಸ್. ಇಲ್ಲಿ ನೋಡ್ರಿ ಈ ಕಡೆ ಒಂದು ನಜಾರ ಐತಿ. ಇಲ್ಲೂ ಚೆನ್ನಾಗೈತಿ. ಇಲ್ಲೂ ಬೀಚ್ ಐತಿ. ಇಲ್ಲೂ ಜನ ಅದಾರು. ನೀರೈತಿ ಇಲ್ಲೇನಿಲ್ಲ. ಯಾಕೆ ನೋಡಿ ನೀರೈತ್ಲ ಇಲ್ಲ ನೀರೈತ್ರಿ. ಇವ್ರೇನೋ ಇಲ್ಲಿ ಕಲ್ಲು ಮೇಲೆ ಕುಂದಿರ್ತಾರಂತ ಅಲ್ಲೇ ಅವ್ರದ್ದು ಶೂಟ್ ಮಾಡೋದು. ಬರ್ರಿ ಹೆಂಗೆ ಆಗ್ತೈತೆ ನೋಡೋದು. ಬೀಚ್ ಅಂತೂ ಮಸ್ತ್ ಐತಿ. ವಿಡಿಯೋ ಮಾಡಂದ್ರೆ ಮಾಡವಲ್ಲ ಅಂದ್ರೆ ತಂದ ಮಾಡ್ಕೊಂಡು ಕೂತಾನೆ. ಸೊ ನಾ ಇಲ್ಲಿ ಕುಂದಿರ್ತೇನೆ. ನಮ್ಮ ಮಮ್ಮಿ ಎದುರಿಸಿ ಬರತ್ತ ಇನ್ನ ಅಲ್ಲ ಐತಿ ನೀರು. ಸ್ಟೋರೇಜ್ ಒಂದು ಫುಲ್ ಆಗತ್ತೈತ್ರಿ. ಏನು ಮಾಡೋದು ಊಟ ಮಾಡಿ ನೀವು ಮುಂದೆ ಮಾಡ್ಕೊಂಡು ನಿಂತ್ಬಿಟ್ಟಾನೆ. ನಾನು ವಿಡಿಯೋ ಶೂಟೇ ಮಾಡುವಲ್ರಿ. ನೋಡ್ಲಾ ನಂದು ವಿಡಿಯೋನೇ ಮಾಡುವಲ್ಲಮ್ಮ. ಯಾಗ ಸೊ ಈಗ ವಿಡಿಯೋ ಶೂಟ್ ಮಾಡಿ ಹೋಗ್ಬಿಡ್ತೀವಿ. ಒಳ್ಳೆ ಕರ್ಕೊಂಡ್ಬಂದ್ಬಿಟ್ರೆ ನಡಿ ಹೋಗು. ಸೊ ಲಾಸ್ಟ್ ಒಂದು ಅಲೆ ತೊಗೊಂಡು ಹೊಂಟೇವಿ. ಅಲೆ ಬಂತು ಅಲೆ ಬಂತು ಅಲೆ ಬಂತು ಅಲೆ ಬಂತು ಬರಲಿಲ್ಲ ಕಾಯ್ತೀವಿ. ಬಂತು ನೀರಿಗೆ ಭಾಳ ಅಂಜತ್ತನ್ರಿ ಇವು. ಬಾಯ್ ಇವಾಗ ಹೊಂಟೇವಿ. ಈಗ ಮಾರ್ಕೆಟಿಂಗ್ ಐತಿ. ಫುಲ್ ಮಾರ್ಕೆಟ್ ಮಾಡಿಕೊಂಡು ನಮ್ಮ ಊರಿಗೆ ಹೋಗಬೇಕು. ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಇರಬೇಕು. ಅಲ್ಲಿಗೆ ಹೋಗಿ ಸಿಗ್ತೇನೆ. ಮನ್ಯಾಗ ಹೆಂಗೆ ರಿಯಾಕ್ಷನ್ ಇರ್ತದೆ ಅಂತ ನೋಡಬೇಕು. ಸೊ ಯಾಗೈತಿ ಥ್ಯಾಂಕ್ ಯು. ಸನ್ಸೆಟ್ ಕಾಣಕತ್ತಿಲ್ಲ. ನೈಟ್ ರೆಸ್ಟೋರೆಂಟ್ ಹೆಂಗೆ ಕಾಣಕತ್ತಿ ನೋಡ್ರಿ.
ರೆಸ್ಟೋರೆಂಟ್ ಏನು ಹೊಂಟಿಲ್ಲ, ಮನೆಗೆ ಹೊಂಟೇವ್ರಿ. ಯಾಕಂದ್ರೆ ಮನ್ಯಾಗ ನಾವು ಹೇಳಿ ಬಂದಿಲ್ಲ. ಮನ್ಯಾಗ ಮಾರ್ಕೆಟ್ ಬೇರೆ ಅಂಕೋಲ ಅಂತ ಹೇಳ್ಬಿಟ್ಟು ನಾವು ಗೋಕರ್ಣಕ್ಕೆ ಬಂದ್ಬಿಟ್ಟೇವ್ರಿ ಗೈಸ್. ಸೊ ಯಾ ಹೋಗತ್ತೀವಿ, ಸಿಗೋಣ. ಈಗ ಮ್ಯಾಲೆ ಹತ್ಬೇಕ್ರಿ ಗೈಸ್. ಇದೆಲ್ಲ ಪೂರ್ತಿ ಬೀಚ್, ಆ ಕಡೆಲ್ಲ ಬಂಡೆ ಕಲ್ಲುಗಳು ಥರ ಐತಿ. ಇದೆಲ್ಲ ಕಾಸ್ಟ್ಲಿ ಐತ್ರಿ ಸ್ವಲ್ಪ ಇಲ್ಲಿ ಮಾರ್ಕೆಟ್ ಎಲ್ಲ. ಡ್ರೆಸ್ಸಸ್ ಅದಾವು, ಡ್ರೆಸ್ ಅದಾವು, ಮತ್ತು ಯಾವ ಶಾಪ್ ಇಲ್ಲ. ಹಿಂಗೆ ಮ್ಯಾಲೆ ಹೋಗ್ಬೇಕು ನಾವು. ನೀರು ಸ್ವಲ್ಪ ಶಾಂತ ಆಗಿತ್ತು. ನದಿದ್ದು ಮಕ್ಕಳು ಟೈಮ್ ಆಗೈತೆ ಅನ್ನಿಸ್ತೈತೆ ರೀ. ಮ್ಯಾಗ್ನೆಟ್ ತೊಗೊಳೋದು ನಾ ಇದನ್ನು ತೊಗೋಬೇಕನ್ನತ್ತೀನಿ. ಆಮೇಲೆ ಕೀ ಚೈನ್, ಕಡೆ ಕೀ ಚೈನ್ ಇರಲಿಲ್ಲ. ನಮ್ಮ ಮಮ್ಮಿ ಏನೋ ಉಂಗುರ ನೋಡತ್ತ. ये वाला अच्छा है, ये फोटो। ये कितने का है? 180 का भैया। 180। ಮುಂದೆ ಇಳಿವು ಮುಂದೆ ಹೆಂಗೆ ಬೇಕಾ ಇಳಿವು ಮುಂದೆ ಇಳಿದ್ರಿ ಗೈಸ್. ಬಟ್ ಹತ್ಬೇಕಾದ್ರೆ ಹಾಲತ್ ಖರಾಬ್ ಆಗತ್ತೈತಿ. ಯಾಕಂದ್ರೆ ಇದು ಅಪ್ ಐತಿ, ಡೌನ್ ಹೆಂಗೆ ಬೇಕಾದ್ರೂ ಹೋಗೋದು. ಅಪ್ ಐತಿ. ಮತ್ತು ನಾವು ಅಲ್ಲಿ ಜಿಗದಾಡಿ ಆಟ ಆಡಿ ಬಂದು ಸುಸ್ತಾಗ್ಬಿಟ್ಟೈತ್ರಿ. ನೀವೇನು ಜಿಗದಾಡಿಲ್ಲ ಹತ್ರ, ನೀವು ನನ್ನ ವಿಡಿಯೋ ಮಾಡೋದ್ರಾಗ ಟೈಮ್ ಹೋಗೈತ್ರಿ ಪಾಪ. ಬಟ್ ಎಂಜಾಯ್ ಮಾಡಿದ್ದೀವಿ. ಸ್ವಲ್ಪ ಕತ್ಲೈತಿ, ಅಲ್ಲಿ ಆ ಕಡೆ ಹೋಗಿ ವಿಡಿಯೋ ಮಾಡ್ತೀವಿ. ಬಾಯ್ ಟು ಓಮ್ ಬೀಚ್. ಅಲ್ಲ ಕಣ ಬೀಚ್ ಫೋಕಸ್ ಆಗೋತಲ್ಲಿ. ಇದಕ್ಕೆ ಸುಸ್ತಾಗಿಲ್ಲ ನಿಂದ್ರತ್ತಲ್ಲಿ. ಅಲ್ಲಿ ಕುಂದ್ರಾಕ ವಿಶ್ರಾಂತಿ ಕೊಟ್ಟಾರ. ದೇವಿ ಆಟೋದವ್ರು ಪಾಪ ಇಲ್ಲೇ ವೇಟ್ ಮಾಡತ್ತಿರು. 1 ಅವರ್ ಅಂತ ಹೇಳಿದ್ರೆ ಎಷ್ಟು ಹೊತ್ತಾತ ನಂಗೂ ಗೊತ್ತಿಲ್ಲ. ಬ್ಲಾಗ್ ತೆಗೆದು ನೋಡ್ಮೇಲೆ ಗೊತ್ತಾಕೈತಿ. ಸೊ ಇವಾಗ ಹೊಂಟೇವಿ. ಒಂದ್ಸಲ ಭಾಳ ಬಂದೇವ್ರಿ. ಸೊ ಎಸ್ ಗೈಸ್, ಇವಾಗ ಮಾರ್ಕೆಟ್ ಹೋಗಿ ಬಂದೇವಿ. ಮಾರ್ಕೆಟ್ ಹೋಗಿ ಏನೇನು ಐತೆ ನೋಡಿ. ಎಲ್ಲ ಗೋಕರ್ಣ ಮಾರ್ಕೆಟ್. ರೆಂಟ್ ಬೈಕ್ ರೆಂಟಿಗೆ ನಮ್ಮ ಮಮ್ಮಿಂದ ನಮ್ಮ ಪಪ್ಪ ಅಂದ ಮ್ಯಾರೇಜ್ ಇಲ್ಲೇ ಆಗೈತ್ರಿ. ಇದು ಎಲ್ಲ ಆಗೈತಿ, ಯಾವುದೋ ಭಟ್ರ ಮನೆ, ಅದು ಭಟ್ರ ಮನೆ ಒಳಗಾಗೈತೆ ಅಂತ ನೋಡಿ. ಈ ಥರ ಯುನಿಕ್ ಪೀಸಸ್ ಎಲ್ಲ ಸಿಗ್ತಾವೆ. ತಗೊಂಡ್ಬರ್ದು ನೀವು ಕೊಡಿಸ್ತೀವಿ. ಅದೆಲ್ಲ ತಗೊಂಡು ನಮ್ಗೆ ಯೂಸ್ ಇಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟೈತಿ. ಈಗ ಅದೇನೋ ಜನ ಬಂದಾಗ ನೋಡೋಣ ಅಂತ ಏನೈತಂತ. ಈ ಥರ ಐಟಮ್ಸ್ ಎಲ್ಲ ಸಿಗ್ತಾವೆ ನೋಡ್ರಿ. ಗಣಪತಿ ಟೆಂಪಲ್, ಮಹಾಬಲೇಶ್ವರ ಟೆಂಪಲ್. ಸೊ ಇಲ್ಲೇನೋ ಐಟಮ್ಸ್ ನಮಗೆ ಬೇಕಾಗಿದ್ವು. ಹಣ್ಣು ಏನು ಸಿಗ್ವಾಲ್ತಂತ ನಾವು ಮತ್ತೆ ಕಡೆನ ಬಸ್ ಸ್ಟಾಪ್ ಕಡೆನ ಹೊಂಟೇವಿ. ಸೊ ಲೆಟ್ಸ್ ಸಿ ಏನಾಯ್ತೋ ನಿಂಗೆ. ಎಲ್ಲ ಐಟಮ್ಸ್ ಈ ಥರ ದೇವ್ರ ಐಟಮ್ಸ್ ಅದಾವ್ರಿ. ರಾಖಿ, ಗುಡಿ ಐತ್ರಿ ಮಹಾಗಣಪತಿದ. ಭಾಳ ಸಲ ಹೋಗಿದ್ದೇವೆ ಇಲ್ಲೇ. ಸೊ ಈಗ ಲೇಟ್ ಆಗೈತೆ ಅಂತ ಹೊಂಟಿದ್ದೇವೆ. ಬಸ್ ಸ್ಟಾಪ್ ಕಡೆ ಪಯ್ಯಣ ನಮ್ಮದು. ಇವಾಗ ಲೇಡೀಸ್ ತೊಗೊಂಡು ದೇವರಿಗೆ ಸ್ವೀಟ್. ಸೊ ಇದೊಂದು ತೊಗೊಳತ್ತೀವಿ. ಮತ್ತು ಇಲ್ಲೈತಿ ಇದೊಂದು ತೊಗೊಳತ್ತೀವಿ. ಮುಟ್ಟ ನಮ್ಮ ಬರಬೇಕು ನೋಡು. ಅದ್ರ ಕಡೆ 12 ಇಂಜೆಕ್ಷನ್ ಇಲ್ಲ, 1 ಇಂಜೆಕ್ಷನ್ ಮಾಡೋರಿ. ಊಟ ಕಂಜಾದಲ್ಲಿ ತಾಕಿದ್ದೆ ಐತಲ್ಲ. ಈ ಜ್ಯೂಸ್ ಕೂಡ ನಾವು ಇಲ್ಲಿ ಸ್ಟಾಪ್ ಹಾಕಿದ್ದು. ಬಟ್ ಇಲ್ಲಿ ಜ್ಯೂಸ್ ಇಲ್ಲ ಅನ್ನೋಕ್ಕೆ ನಾವು ಬೇಕ್ರಿ ಐಟಮ್ಸ್ ಲೇಡೀಸ್ ತೊಗೊಂಡಿದ್ದೀವಿ. ಇಷ್ಟು ತೊಗೊಂಡು ನೆಕ್ಸ್ಟ್ ನಿಮ್ಗೆ ಸಿಗ್ತೇನೆ. ಹಾಕಾಕರು ಇವ್ರು ಎಲ್ಲಿಂತಾರು ದೊಡ್ಡ ವಿಷಯ ತೊಗೊಂಡು ಎಲ್ಲ ತುಂಬ ಹಾಂ ಅದು ಹಾಕೊಂಡು ಹೋಗ್ತಾನಂತ್ರಿ. ಕಡಿಮೆ ಮಾಡಿ ಭಾಳ ಹಚ್ಚಿಟ್ಟೇವಿ. ಹೂವು ಹಣ್ಣು ಎಲ್ಲ ತಗೊಳಕ್ಕೆ ಬಂದಿದ್ದೀವಿ. ಹೂವು ಯಾಕೆ ನಾವು ತೊಗೊಂಬಂದಿರೋದು. ಇವಾಗ ನಾವು ನಮ್ಮ ಊರಿಗೆ ಬಂದೇವಿ. ಇಲ್ಲಿ ನಮ್ಮ ಹುಡುಕು ಅಂತ ಮತ್ತೆ ನಮ್ಮ ಭಾವ ಬಂದದ್ವಿ. ಇವಂಗ ಜಾಗ ಇಲ್ಲ ಈಗ. ನಾ ಹಿಂಗೆ ಕುಂತೀನಿ.
ಥ್ಯಾಂಕ್ ಯು. ಇಲ್ಲ ಇಲ್ಲ ಏನ್ ಬಿಟ್ಟಿಲ್ಲ ಇಲ್ಲ ಹೊಂಟಾರ ನೋಡ್ರಿ ಕರೆಯಾಗ ಬಂದ आम्ही 2 घंटे बी येतात आमक सवय असा ಯಾಕದವ್ರು ಹೊಂಟಾರ ನೋಡ್ರಿ ಗಾಯ್ಸ್ ನಾವು ಮನೆಗೆ ಬಂದೇವ್ರಿ ಗಾಯ್ಸ್ ಬಂದಾರೋ ಬಾಬಾ ಬಂದಾರೋ ಇವ್ರಿಂಗ್ ಬರತ್ತ ನೋಡ್ರಿ ಗಾಯ್ಸ್ ಎಲ್ಲ ಕತ್ಲಾಗ್ಬಿಟ್ಟಿರ್ತೈತ್ರಿ ಇಲ್ಲೇ ಯಾರು ಜನ ಇರೋದಿಲ್ಲ. ಅರಣ್ಯ ಪ್ರದೇಶ ಇದೆ. ಸೊ ಇದು ಕಾಡು ಪ್ರದೇಶ, ಕಾಡಲ್ಲಿ ಮನುಜರು ಟೈಪ್ ಅದೇವ್ರಿ ಬಂದೇವ್ರಿ. ಸೊ ಇಲ್ಲಿ ನಮ್ಮ ಮನೆಗೆ ಪದ್ಧತಿ ಐತ್ರಿ ಕಾಲು ತೊಳ್ಕೊಂಡು ಹೋಗ್ಬೇಕಂತ. ಈಗ ಕಾಲು ತೊಳ್ಕೊ ಈಗ ನೋಡಿ ನಾ ತೊಳ್ಕೊತೀನಿ ಫಸ್ಟ್ ಎಲ್ಲ ತೊಳ್ಕೊತೀನಿ. ತೊಳ್ಕೊಂಡೀಗ ಮನೆ ಒಳಗೆ ಹೊಂಟೇನ್ರಿ. ಲೈಟಿಂಗ್ ಹಿಂಗೆ ಮಾಡಿದಾರೆ ನೋಡಿ, ಸಾಂಗ್ ಹಚ್ಚಿದಾರೆ. ಸಾಂಗ್ ಅದು ಕಾಪಿ ರೈಟ್